ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿಲ್ಪಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ವೆಯ್ಟ್ ಲಾಸ್ ಪೌಡರ್ನ ಯಾವ ರೀತಿ ಮನೆಯಲ್ಲೇ ತಯಾರು ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಏನೇನು ಐಟಮ್ ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದೀನಿ. ನಾನು ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಒಂದಷ್ಟು ಐಟಮ್ನ ತೊಗೊಂಡು ಬಂದಿದ್ದೀನಿ. ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನಾನು ಎಷ್ಟೊಂದು ಐಟಮ್ನ ತೊಗೊಂಡು ಬಂದಿದ್ದೀನಿ. ಇದೆಲ್ಲ ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ. ಇದೆಲ್ಲ ಆಯುರ್ವೇದಿಕ್ಕು, ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಹಾಗಾಗಿ ಇದೊಂದು ಒಳ್ಳೆ ವಿಡಿಯೋ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಬನ್ನಿ, ಹಾಗಾದರೆ ತಡ ಮಾಡೋದು ಬೇಡ. ಏನೇನೆಲ್ಲ ಐಟಮು ಬೇಕಾಗುತ್ತೆ ಈ ಪೌಡ್ರನ್ನು ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ಇದೆಲ್ಲದೂ ಕೂಡ ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ. ನಾನು ಕೂಡ ಇದನ್ನು ಬಳಸ್ತೀನಿ, ಹಾಗೆ ನಿಮಗೂ ಕೂಡ ಹೇಳೋಣ ಅಂತ ಹೇಳ್ಬಿಟ್ಟು. ನಾನು ಸ್ವಲ್ಪ ಓವರ್ ವೆಯ್ಟ್ ಇರೋದ್ರಿಂದ ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗಾಗಿ ನಿಮಗೂ ಕೂಡ ಹೇಳೋಣ, ನಿಮಗೂ ಕೂಡ ತೋರಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇದರಿಂದ ನಿಮಗೂ ಯಾರಿಗಾದರೂ ಸ್ವಲ್ಪ ಜನಕ್ಕಾದರೂ ಯೂಸ್ ಆಗ್ಬೋದು ಅನ್ನೋ ಒಂದೇ ಒಂದು ಉದ್ದೇಶ ಅಷ್ಟೇ. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಇಷ್ಟು ಐಟಮು, ಒಟ್ಟು 14 ಐಟಮ್ ಇದೆ ಇದರಲ್ಲಿ. ಅಗಸೆ ಬೀಜ, ಧನಿಯಾ, ಅಜ್ವೈನ, ಸೋಂಪು, ಕಲ್ವಂಜಿ, ಹಿಪ್ಲಿ, ಕರಿಬೇವು, ಒಣಶುಂಠಿ, ಜೀರಿಗೆ, ಲವಂಗ, ಮೆಂತ್ಯ, ಚಕ್ಕೆ, ಕಹಿ ಜೀರಿಗೆ ಮತ್ತು ನೆಲ್ಲಿಕಾಯಿ. ಇಷ್ಟು ಐಟಮನ್ನು ಬಳಸ್ಬಿಟ್ಟು ಈ ಪೌಡ್ರನ್ನ ರೆಡಿ ಮಾಡ್ಕೋಬೇಕು. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಬೇಗನೂ ಕೂಡ ವೆಯ್ಟ್ ಲಾಸ್ ಆಗುತ್ತೆ. ಹಾಗಾಗಿ ನಾನು ಇದನ್ನು ಅಭ್ಯಾಸ ಮಾಡ್ಕೊಂಡಿರೋದ್ರಿಂದ ನಿಮಗೂ ಕೂಡ ಹೇಳೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಒಂದೊಂದೇ ಐಟಮ್ ತೋರಿಸ್ತೀನಿ ನಾನು. ಇದು ಬಂದು ಕಲ್ವಂಜಿ ಅಂತ ಹೇಳ್ಬಿಟ್ಟು, ಇದು ಆಯುರ್ವೇದಿಕ್ ಅಂಗಡಿನಲ್ಲಿ ಸಿಗುತ್ತೆ. ಇದು 150 ಗ್ರಾಮಿಗೆ 60 ರೂಪಾಯಿನೂ ಏನೋ 60 ರೂಪಾಯಿ ಅಥವಾ 70 ರೂಪಾಯಿ ತೊಗೋತಾರೆ. ಹಾಗಾಗಿ ನಾನಿಲ್ಲಿ 3/4 kg ಅಗಸೆ ಬೀಜನ ತೊಗೊಂಡಿದ್ದೀನಿ. ಈ 3/4 kg ಅಗಸೆ ಬೀಜ ತೊಗೊಂಡಿರೋದ್ರಿಂದ ಮಿಕ್ಕಿದ್ದೆಲ್ಲ ಯಾವ್ಯಾವುದು ಎಷ್ಟೆಷ್ಟು ತೊಗೋಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು 3/4 kg ಇದೆ ಅಗಸೆ ಬೀಜ. ಈ ಅಗಸೆ ಬೀಜ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಫ್ಯಾಟ್ ಲಾಸ್ ಮಾಡುತ್ತೆ, ಹೇರ್ ಗ್ರೋತಿಗೆ ಕೂಡ ಹೆಲ್ಪ್ ಮಾಡುತ್ತೆ. ಹಂಗಾಗಿ ಈ ಅಗಸೆ ಬೀಜನ ಬಳಸೋದು ಆರೋಗ್ಯಕ್ಕೆ ತುಂಬಾ ಅನುಕೂಲ ಇದೆ. ಇದು 3/4 kg ಇದೆ ಅಗಸೆ ಬೀಜ. 3/4 kg ಅಗಸೆ ಬೀಜಕ್ಕೆ ನಾನಿಲ್ಲಿ ಇದು 1/4 kg ಇದೆ ಒಣಶುಂಠಿ. ನಾನು ಇಷ್ಟೊಂದೇನು ಬಳಸೋದಿಲ್ಲ. ಇದರಲ್ಲಿ ಒಂದು 150 ಗ್ರಾಮು ಒಣಶುಂಠಿನ ಬಳಸ್ಕೊತೀನಿ. 150 ಗ್ರಾಮ್ ಒಣಶುಂಠಿ ಬಳಸಿದ್ರೆ ಸಾಕಾಗುತ್ತೆ. ಶುಂಠಿ ಕೂಡ ಜೀರ್ಣಕ್ರಿಯೆಗೆ ಅತ್ಯಂತ ಸಹಾಯಕಾರಿ. ಹಾಗಾಗಿ ಶುಂಠಿನೂ ಕೂಡ ಬಳಸ್ತಾ ಇದ್ದೀನಿ ನಾನು ನೋಡಿ. ಈ ಥರ ಒಣಶುಂಠಿ ಪೌಡ್ರು ಸಿಗುತ್ತೆ, ಬಟ್ ನನಗೆ ಪೌಡ್ರ್ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಒಣಶುಂಠಿನೇ ತೊಗೊಂಡು ಬಂದಿದ್ದೀನಿ. ಇದನ್ನು ಒಂದು 150 ಗ್ರಾಮು ಒಣಶುಂಠಿನ ಈ ಪೌಡ್ರಿಗೆ ಬಳಸ್ಕೊತೀನಿ. ನಂತರ ಆ 3/4 kg ಅಗಸೆ ಬೀಜಕ್ಕೆ ಒಂದು 150 ಗ್ರಾಮು ಕಲ್ವಂಜಿನ ಬಳಸ್ತೀನಿ. ಹಾಗಾಗಿ ಇದು 150 ಗ್ರಾಮು ಕಲ್ವಂಜಿ ಇದೆ. ಇದು ಚಕ್ಕೆ, ಇದು ಮಾಮೂಲಿ ಥರದ ಚಕ್ಕೆ ಅಲ್ಲ, ಇದು ರೌಂಡ್ ಶೇಪು ಚಕ್ಕೆ. ನೋಡ್ತಾ ಇರ್ಬೋದು, ಇದು ತುಂಬಾ ಕ್ವಾಲಿಟಿ ಇರೋವಂಥ ಚಕ್ಕೆ. ನಾವು ಮಾಮೂಲಿ ಅಡುಗೆಗೆ ಬಳಸ್ತೀವಲ್ಲ ಆ ರೀತಿ ಚಕ್ಕೆ ಅಲ್ಲ. ಈ ಚಕ್ಕೆ ಕೂಡ ಫ್ಯಾಟ್ ಲಾಸಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಈ ಚಕ್ಕೆನ ಬಳಸ್ತಾ ಇದ್ದೀನಿ. ಈ ಚಕ್ಕೆನೂ ಕೂಡ
100 ಗ್ರಾಮ್ ಇದೆ. ನಾನಿಲ್ಲಿ 3/4 kg ಅಗಸೆ ಬೀಜಕ್ಕೆ ಒಂದು 100 ಗ್ರಾಮು ಚಕ್ಕೆನ ಬಳಸ್ತಾ ಇದ್ದೀನಿ. ಈ ಚಕ್ಕೆ ಏನು ಜಾಸ್ತಿ ಕಾಸ್ಟ್ಲಿ ಇರೋದಿಲ್ಲ, 100 ಗ್ರಾಮು 65 ರೂಪಾಯಿ ಅಷ್ಟೇ. ನಂತರ ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯಿ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಕೂದಲಿನ ಬೆಳವಣಿಗೆಗೆ ಸಹಕಾರಿ ಮತ್ತು ಜೀರ್ಣಕ್ರಿಯೆಗೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ತುಂಬ ಜನ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನ ಕೂಡ ಖಾಲಿ ಹೊಟ್ಟೆನಲ್ಲಿ ತೊಗೋತಾರೆ. ಹಂಗಾಗಿ ಈ ವೆಯ್ಟ್ ಲಾಸ್ ಪೌಡರ್ನ ಮಾಡ್ತಾ ಇದ್ದೀವಲ್ಲ, ಇದನ್ನು ಕೂಡ ಬಳಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಇದರಲ್ಲೂ ಪೌಡ್ರು ಕೂಡ ಸಿಗುತ್ತೆ ಮತ್ತು ಈ ಥರನೂ ಕೂಡ ಸಿಗುತ್ತೆ. ನನಗೆ ಪೌಡ್ರ್ ಇಷ್ಟ ಆಗಲ್ಲ ಅಂತ ಹೇಳಿದ್ನಲ್ಲ, ಹಾಗಾಗಿ ನಾನು ಇದನ್ನು ತೊಗೊಂಡು ಬಂದಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ 1/4 kgಗೆ 100 ರೂಪಾಯಿ ಆಗುತ್ತೆ ಅಷ್ಟೇ, ಇದೇನು ಜಾಸ್ತಿ ಕಾಸ್ಟ್ಲಿ ಇಲ್ಲ. ಹಾಗಾಗಿ ಆರಾಮಾಗಿ ತೊಗೊಂಡು ಬಂದು ಬಳಸ್ಕೋಬೋದು. ನಾನಿಲ್ಲಿ 1/4 kg ತೊಗೊಂಡು ಬಂದಿದ್ದೀನಿ. ನಂತರ ನಾನಿಲ್ಲಿ ಇನ್ನೂ ಒಂದು ಐಟಮು, ಇದು ಇಪ್ಲಿ ಅಂತ ಹೇಳ್ಬಿಟ್ಟು, ಇದು ಕೂಡ ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ. ಈ ರೀತಿ ಇರುತ್ತೆ. ಇದನ್ನು ಕೂಡ ನಾನು ಇಲ್ಲಿ ಒಂದು 100 ಗ್ರಾಮ್ ಬಳಸ್ತೀನಿ, ಹಂಗಾಗಿ ತೊಗೊಂಡು ಬಂದಿದ್ದೀನಿ. ಇದು ಸ್ವಲ್ಪ ಕಾಸ್ಟ್ಲಿ, ಇದು 50 ಗ್ರಾಮಿಗೆ 100 ರೂಪಾಯಿ, 100 ಗ್ರಾಮಿಗೆ 200 ರೂಪಾಯಿ ಆಗುತ್ತೆ. ಹಂಗಾಗಿ ಇದೊಂದೇ ಇದರಲ್ಲಿ ಕಾಸ್ಟ್ಲಿ ಅಂತ ಹೇಳ್ಬೇಕಾಗಿರೋದು. ಇದನ್ನು ಕೂಡ ತೊಗೊಂಡು ಬಂದಿದ್ದೀನಿ. ಇದನ್ನು ಕೂಡ ಕ್ಲೀನ್ ಮಾಡಿಬಿಟ್ಟು ಬಳಸೋಣ ಅಂಥೇಳಿ. ಸ್ವಲ್ಪ ಕಸ ಕಡ್ಡಿ ಇದೆ, ಹಂಗಾಗಿ ಕ್ಲೀನ್ ಮಾಡಬೇಕಷ್ಟೆ. ನೋಡಿ, ಈ ಥರ ಕಡ್ಡಿ ಇದೆ, ಈ ಕಡ್ಡಿನೆಲ್ಲ ತೆಗೆದಾಕಿ ಬಳಸೋದಷ್ಟೇ. ಈಗ ಈ ರೀತಿ ಎಲ್ಲ ಕಡ್ಡಿ ಇದೆ, ಹಂಗಾಗಿ ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಇದು ಎಲ್ಲ ಅಂಗಡಿಗಳಲ್ಲೂ ಸಿಗಲ್ಲ ಈ ಐಟಮು, ಬರೀ ಗ್ರಂಥಿಗೆ ಅಂಗಡಿನಲ್ಲಿ ಮಾತ್ರ ಸಿಗುತ್ತೆ. ಈ ಅಗಸೆ ಬೀಜ, ಒಣಶುಂಠಿ, ಚಕ್ಕೆ ಇದೆಲ್ಲದು ಕೂಡ ಎಲ್ಲ ಅಂಗಡಿಲೂ ಮೋರ್ ಶಾಪ್ಗಳಲ್ಲೆಲ್ಲ ಸಿಗುತ್ತೆ. ಬಟ್ ಈ ಹಿಪ್ಲಿ ಆ ಥರದ್ದು ಮಾತ್ರ ಗ್ರಂಥಿಗೆ ಅಂಗಡಿನಲ್ಲೇ ತರಬೇಕು, ಗ್ರಂಥಿಗೆ ಅಂಗಡಿನಲ್ಲಿ ಮಾತ್ರ ಸಿಗುತ್ತೆ. ಇನ್ನು ನೆಕ್ಸ್ಟ್ ಒನ್ ಬಂದು ಇದು ಅಜ್ವಾನ, ಅಂದರೆ ಓಂ ಕಾಳು ಅಂತೀವಲ್ಲ ಅದು. ಇದು ನಾವು ಬೋಂಡಕ್ಕೆಲ್ಲ ಬಳಸ್ತೀವಲ್ಲ, ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ನಾವು ಬಿಸಿನೀರಲ್ಲಿ ಕುದಿಸಿ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಸರಿ ಹೋಗುತ್ತೆ, ಅಜೀರ್ಣದ ಸಮಸ್ಯೆ ಏನಾದರೂ ಇದ್ದರೆ ಸರಿ ಹೋಗುತ್ತೆ. ಹಂಗಾಗಿ ಇದನ್ನು ಕೂಡ ಬಳಸ್ಕೊತಾ ಇದ್ದೀನಿ. ಇದು ಕೂಡ ಒಂದು 100 ಗ್ರಾಮ್ ಇದೆ, ಹಂಗಾಗಿ ಇದನ್ನು ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟ್ ಬಂದು ಸೋಂಪು. ಈ ಸೋಂಪನ್ನು ಕೂಡ ನಾನು ಒಂದು 150 ಗ್ರಾಮು ಬಳಕೆ ಮಾಡ್ಕೋತಾ ಇದ್ದೀನಿ. ಇದು ಸೋಂಪು. ನೆಕ್ಸ್ಟ್ ಒನ್ ಬಂದು ಮೆಂತ್ಯ. ಇದು ಬಂದು ಮೆಂತ್ಯನೂ ಕೂಡ ನಾನು ಒಂದು ಏನಿದು 3/4 kg ಇದೆಯಲ್ಲ, ಇದರಲ್ಲಿ ಅರ್ಧ ಭಾಗ, ಅಂದರೆ ಒಂದು 3/4 kg ಅಂದರೆ 750 ಗ್ರಾಮು, ಅದರಲ್ಲಿ ಅರ್ಧನ ಮೆಂತ್ಯನ ಬಳಸ್ಕೊತೀನಿ. ಇನ್ನು ಮನೇಲಿದೆ, ಹಂಗಾಗಿ ನಾನು ಸ್ವಲ್ಪ ತೊಗೊಂಡು ಬಂದಿದ್ದೀನಿ. ಮನೇಲಿರೋದನ್ನು ಬಳಸ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು, ನಾವೇನು ಅಗಸೆ ಬೀಜ ತೊಗೊಂಡಿರ್ತೀವೋ ಅದರಲ್ಲಿ ಅರ್ಧ ಮೆಂತ್ಯ ತೊಗೋಬೇಕು. ನಂತರ ಜೀರಿಗೆ, ಮನೆಯಲ್ಲಿ ನಾವು ಮಾಮೂಲಿ ಅಡುಗೆಗೆ ಬಳಸ್ಕೊತೀವಲ್ಲ ಆ ಜೀರಿಗೆನೂ ಕೂಡ ನಾನಿಲ್ಲಿ ಒಂದು 1/4 kg ಅಷ್ಟು ಬಳಸ್ಕೊತೀನಿ. ಇದು ಮನೆಯಲ್ಲೇ ಇತ್ತು, ಹಂಗಾಗಿ ತೋರಿಸ್ತಾ ಇದ್ದೀನಿ. ಇದು ಅರ್ಧ kg ಇದೆ, ಬಟ್ ನಾನು ಅರ್ಧ kg ಏನು ಬಳಸ್ಕೊಳ್ಳಲ್ಲ, ಇದರಲ್ಲೊಂದು ಅರ್ಧ ಅಷ್ಟೇ ಬಳಸ್ಕೊತೀನಿ ಜೀರಿಗೆನ. ಈ ಜೀರಿಗೆನ ಕೂಡ ಬಳಸ್ಕೊತೀನಿ. ಮತ್ತು ಧನಿಯಾ ಕಾಳು, ನಾವು ಏನು ಸಾಂಬಾರಿಗೆಲ್ಲ ಬಳಸ್ತೀವಲ್ಲ ಧನಿಯಾ ಬೀಜ, ಆ ಬೀಜನೂ ಕೂಡ ನಾನು ಇಲ್ಲಿ ಬಳಸ್ಕೊತಾ ಇದ್ದೀನಿ. ಇದು ಕೂಡ 1/4 kg ಇದೆ, ಬಟ್ ನಾನು ಇಷ್ಟೊಂದೇನು ಬಳಸ್ಕೊಳ್ಳೋದಿಲ್ಲ. ಒಂದು 100 ಗ್ರಾಮ್ ಧನಿಯಾ ಕಾಳನ್ನು ಮಾತ್ರ ಬಳಸ್ಕೊತೀನಿ. ಇದು ಕೂಡ ಮನೇಲೇ ಇತ್ತು, ನಾನೇನು ಈಗೇನು ತೊಗೊಂಡು ಬಂದಿಲ್ಲ. ಹಂಗಾಗಿ ಇದರಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೊತೀನಿ. ನಂತರ ಇದಕ್ಕೆ
ಬೇಕಾಗಿರೋ ಪದಾರ್ಥ ಅಂತಂದರೆ ಇದು ತುಂಬ ಚೆನ್ನಾಗಿ ಫ್ಯಾಟ್ ಲಾಸಿಗೆ ಹೆಲ್ಪ್ ಆಗುವಂಥ ಒಂದು ಐಟಮ್ ಅಂದರೆ ಇದೇನೆ. ಇದು ಬಂದು ಕಹಿ ಜೀರಿಗೆ ಅಂತ ಹೇಳ್ಬಿಟ್ಟು ತುಂಬಾ ಕಹಿ ಇರುತ್ತೆ. ಇದು ಶಾಜೀರಿಗೆ ಅಂತ ತುಂಬ ಜನ ಇದು ಮಾಡ್ಕೋತಾರೆ, ಬಟ್ ಇದು ಅದಲ್ಲ, ಶಾಜೀರಿಗೆ ಅಲ್ಲ, ಕಹಿ ಜೀರಿಗೆ ಅಂತಲೇ. ಈ ಐಟಮ್ ಮಾತ್ರ ಯಾವುದೇ ಮೋರ್ ಶಾಪಲ್ಲಿ ಎಲ್ಲೂ ಕೂಡ ನನಗೆ ಸಿಗಲಿಲ್ಲ. ತುಂಬಾ ಹುಡುಕ್ತೆ, ಸೂಪರ್ ಮಾರ್ಕೆಟಲ್ಲೂ ಹುಡುಕ್ತೆ, ಎಲ್ಲೂ ಸಿಗಲಿಲ್ಲ. ಇದು ಮಾತ್ರ ಗ್ರಂಥಿಗೆ ಅಂಗಡಿನಲ್ಲಿ ಬಿಟ್ಟರೆ ಹೊರಗಡೆ ಎಲ್ಲೂ ನನಗೆ ಸಿಗಲಿಲ್ಲ. ಗ್ರಂಥಿಗೆ ಅಂಗಡಿನಲ್ಲೇ ಇದು ಸಿಗೋದು. ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ಕೂಡ ಬಳಸ್ಕೋತೀನಿ. ಇದು ಕೂಡ 150 ಗ್ರಾಮ್ ಇದೆ. ಇದರಲ್ಲಿ ಒಂದು 100 ಗ್ರಾಮು ನಾನು ಈ ಪೌಡ್ರ್ ಮಾಡಲಿಕ್ಕೆ ಬಳಸ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿದ್ದೀನಿ. ಎಲ್ಲದನ್ನು ಒಟ್ಟಿಗೆ ಏನು ಪೌಡ್ರ್ ಮಾಡಿಸೋದಿಲ್ಲ. ಇರಲಿ ಮನೆಯಲ್ಲಿ ಪದೇ ಏನು ತರೋದು ಅಂತ ಹೇಳ್ಬಿಟ್ಟು ಜಾಸ್ತಿನೇ ತೊಗೊಬಂದಿದ್ದೀನಿ. ಹಂಗಾಗಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೋತೀನಿ. ಇನ್ನು ಮಿಕ್ಕಿದ್ದನ್ನು ಹಂಗೆ ಇಟ್ಟಿರ್ತೀನಿ. ನೆಕ್ಸ್ಟ್ ಆ ಪೌಡ್ರು ಖಾಲಿ ಆದಮೇಲೆ ಮತ್ತೆ ಇನ್ನೊಂದು ಸಲ ಪೌಡ್ರ್ ಮಾಡ್ಕೋತೀನಲ್ಲ, ಆವಾಗ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಬಳಸಬೇಕಾಗಿರೋ ಇನ್ನೊಂದು ಪದಾರ್ಥ ಅಂದರೆ ಕರಿಬೇವಿನ ಸೊಪ್ಪು. ತುಂಬ ಜನ ಕರಿಬೇವಿನ ಸೊಪ್ಪನ್ನು ಫ್ಯಾಟ್ ಲಾಸ್ ಮಾಡೋರು, ವೆಯ್ಟ್ ಲಾಸ್ ಮಾಡೋರು ಖಾಲಿ ಹೊಟ್ಟೆಗೆ ಹಸಿ ಕರಿಬೇವಿನ ಸೊಪ್ಪನ್ನು ತಿಂತಾರೆ. ಬಟ್ ನನಗೆ ಅದು ಅಷ್ಟು ಅಭ್ಯಾಸ ಇಲ್ಲ. ಬೆಳಗ್ಗೆನೇ ಕರಿಬೇವಿನ ಸೊಪ್ಪು ತಿನ್ನೋ ಅಭ್ಯಾಸ ಏನಿಲ್ಲ. ಹಂಗಾಗಿ ಇದನ್ನು ಕೂಡ ಒಣಗಿಸ್ಬಿಟ್ಟು ಅಥವಾ ಏನು ಧನಿಯಾನ ನಾವು ಹುರ್ಕೋತೀವಲ್ಲ, ಆವಾಗ ಹಸಿ ಕರಿಬೇವಿನ ಸೊಪ್ಪನ್ನು ಕೂಡ ಸ್ವಲ್ಪ ಸೇರಿಸ್ಬಿಟ್ಟು ಹುರಿದ್ರೆ ಚೆನ್ನಾಗಿರುತ್ತೆ ಪೌಡ್ರಾಗಿ ಅಂತ ಹೇಳ್ಬಿಟ್ಟು ನಮ್ಮನೆ ಹತ್ರನೇ ಇರೋ ಕರಿಬೇವಿನ ಸೊಪ್ಪನ್ನೇ ತೊಗೊಂಡಿದ್ದೀನಿ ನಾನು. ಇದು ಕೂಡ ಕಣ್ಣಿಗೆ ಮತ್ತು ಹೇರ್ ಗ್ರೋತಿಗೆ ಎಲ್ಲದಕ್ಕೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ. ಹಂಗಾಗಿ ಕರಿಬೇವಿನ ಸೊಪ್ಪು ಕೂಡ ತಗೊಂಡಿದ್ದೀನಿ. ಸಾಂಬಾರಲ್ಲಿ, ತಿಂಡಿನಲ್ಲಿ ಕರಿಬೇವಿನ ಸೊಪ್ಪು ಹಾಕಿದರೆ ತಿನ್ನೋದು ಕಡಿಮೆ, ಎತ್ತಿಟ್ಬಿಡ್ತೀವಿ. ಹಂಗಾಗಿ ಪೌಡ್ರ್ ಮುಖಾಂತರ ಆದರೆ ಆರಾಮಾಗೆ ತೊಗೋಬೋದು ಅಂತ ಹೇಳ್ಬಿಟ್ಟು ಕರಿಬೇವಿನ ಸೊಪ್ಪನ್ನು ಕೂಡ ನಾನು ಬಳಸ್ಕೋತಾ ಇದ್ದೀನಿ. ಇದಿಷ್ಟು ಐಟಮ್ಮು ವೆಯ್ಟ್ ಲಾಸ್ ಪೌಡ್ರನ್ನ ಮಾಡಲಿಕ್ಕೆ ಬೇಕಿರೋದು. ಇದಿಷ್ಟರಲ್ಲಿ ನಾವು ಶುಂಠಿ ಮತ್ತು ಅಗಸೆ ಬೀಜ, ಚಕ್ಕೆ ಮತ್ತು ನೆಲ್ಲಿಕಾಯಿ, ಚಕ್ಕೆ, ಅಗಸೆ ಬೀಜ ಮತ್ತು ಶುಂಠಿ ಇದಿಷ್ಟನ್ನು ಹುರ್ಕೊಳ್ಳೋದೇನು ಬೇಡ. ಇದನ್ನು ಹಂಗೇ ಪೌಡ್ರ್ ಮಾಡಲಿಕ್ಕೆ ಬಳಸ್ಕೋಬೋದು. ಇದಿಷ್ಟು ಬಿಟ್ಬಿಟ್ಟು ಇನ್ನು ಮಿಕ್ಕಿದ್ದೇನಿದೆಯಲ್ಲ, ಧನಿಯಾ, ಜೀರಿಗೆ, ಆಮೇಲೆ ಕಹಿ ಜೀರಿಗೆ, ಆಮೇಲೆ ಕಲ್ವಂಜಿ, ಆಮೇಲೆ ಇದು ಅಜ್ವಾನ, ಆನಂತರ ಇಪ್ಲಿ, ಆಮೇಲೆ ಸೋಂಪು, ಆನಂತರ ಮೆಂತ್ಯ, ಇದಿಷ್ಟನ್ನು ನಾವು ಒಂದು ದಪ್ಪ ತಳದ ಬಾಣಲಿ ಇಟ್ಕೊಂಡು, ಅಥವಾ ಕಬ್ಬಿಣದ ಬಾಣಲಿ ಆಗಿರ್ಬೋದು, ಅಥವಾ ಮಣ್ಣಿನ ಬಾಣಲಿ ಆಗಿರ್ಬೋದು ಇಟ್ಕೊಂಡ್ಬಿಟ್ಟು ಸಣ್ಣ ಊರಿನಲ್ಲಿ ಹದವಾಗಿ ಇದನ್ನು ಹುರ್ಕೋಬೇಕು. ಹುರ್ಕೊಳ್ಳೋದ್ರಿಂದ ಪೌಡ್ರು ಚೆನ್ನಾಗಿ ಬರುತ್ತೆ. ಮಿಷಿನಲ್ಲಿ ಪೌಡ್ರ್ ಮಾಡಿಸೋದ್ರಿಂದ ಸ್ವಲ್ಪ ಬಿಸಿ ಮಾಡಿ ಹದವಾಗಿ ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹುರ್ಕೋಬೇಕು. ಹಾಗಾಗಿ ಇದಿಷ್ಟು ಹುರಿಯೋದು, ಇದನ್ನು ಹಂಗೆ ಮಿಕ್ಸ್ ಮಾಡಿಬಿಟ್ಟು ಮಿಲ್ ಮಾಡಿಸೋದು ಇಷ್ಟೇ. ಅದ್ರ ಜೊತೆಗೆ ಈ ಧನಿಯಾದ ಜೊತೆಗೆ ಹುರಿಬೇಕಾದ್ರೆ ಈ ಕರಿಬೇವಿನ ಸೊಪ್ಪನ್ನು ಸೇರಿಸ್ಬಿಟ್ಟು ಹುರ್ಕೋಬೇಕು. ಹಾಗಾಗಿ ನಾನು ಒಂದಿಷ್ಟು ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಎಷ್ಟು ಬಳಸಿದ್ರೂ ಒಳ್ಳೆಯದೇ. ಹಾಗಾಗಿ ನಾನು ಇಷ್ಟು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಮಕ್ಕಳು ಎಲ್ಲ ಕೂಡ ಈ ಸಾಂಬಾರಿಗೆ, ತಿಂಡಿಗೆಲ್ಲ ಹಾಕಿದಾಗ ಕರಿಬೇವಿನ ಸೊಪ್ಪು ಎತ್ತಿಡ್ತಾರಲ್ಲ, ಹಂಗಾಗಿ ನಾನು ಕರಿಬೇವಿನ ಸೊಪ್ಪನ್ನ ಈ ಸಾಂಬಾರು ಪುಡಿ ಮಾಡಿಸೋವಾಗ ಮತ್ತು ರಾಗಿ ಮಿಲ್ ಮಾಡಿಸೋವಾಗ, ಮುದ್ದೆಗೂ ಕೂಡ ನಾನು ಕರಿಬೇವಿನ ಸೊಪ್ಪನ್ನು ಒಣಗಿಸ್ಬಿಟ್ಟು ರಾಗಿ ಮಿಲ್ ಮಾಡಿಸ್ಬೇಕಾದ್ರೆ ಅದಕ್ಕೂ ಕೂಡ ಇದನ್ನು ಬಳಸ್ಕೋತೀನಿ. ಹಂಗಾದರೂ ತಿನ್ನಲಿ ಮಕ್ಕಳು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅಷ್ಟೇ.
ಇದಿಷ್ಟು ವೆಯ್ಟ್ ಲಾಸ್ ಪೌಡ್ರಿಗೆ ಬೇಕಾಗಿರೋ ಅಂಥ ಪದಾರ್ಥಗಳು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನೂ ಹೆಚ್ಚಿನ ಯಾವುದೇ ಥರದ ವಿಡಿಯೋ ನಿಮಗೇನಾದರೂ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ನಮಸ್ಕಾರ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.